Few questions I have taken from Instagram. People ಕೇಳಿದ್ದೆ. So same thing, like ಬಾಂಗ್ಲಾದೇಶಿ ಇವರು ಬರ್ತಿರೋಂಥದ್ದು ಇಮಿಗ್ರೆಂಟ್ಸ್ ಆಗ್ತಿರೋಂಥದ್ರ ಬಗ್ಗೆ ಹೌ ಆರ್ ವಿ ಟೇಕಿಂಗ್ ದಿ ಆ್ಯಕ್ಷನ್ಸ್ ಅಂತ ಇನ್ ಆರ್ ಸಿಟಿಗೆ? ಇಲಿಗಲ್ ಇಮಿಗ್ರೆಂಟ್ಸ್ ಬಾಂಗ್ಲಾದೇಶ ಅಷ್ಟೇ ಅಲ್ಲ, ಬೇರೆ ಕಡೆಯಿಂದ ಕೂಡ ಇಲಿಗಲ್ ಇಮಿಗ್ರೆಂಟ್ಸು ಅನೇಕ ಸಂದರ್ಭಗಳಲ್ಲಿ ನಮಗೆ ಸಿಗ್ತಾ ಇರ್ತಾರೆ. ನಾವು ಅದ್ರ ಮೇಲೆ ಕ್ರಮಗಳನ್ನು ಕೈಗೊಳ್ತಾ ಇರ್ತೀವಿ. ಡಿಪೋರ್ಟೇಷನ್ ಅಂತ ಒಂದು ಪ್ರೋಸೆಸ್ ಇದೆ. ಅವರನ್ನು ಆಯಾ ಕಂಟ್ರಿಗಳಿಗೆ ಡಿಪೋರ್ಟ್ ಮಾಡಲಿಕ್ಕೆ ಅವಕಾಶಗಳಿದ್ದಾವೆ. ಪ್ರತಿ ತಿಂಗಳು ಇಟ್ಸ್ ಆನ್ ಆನ್ಗೋಯಿಂಗ್ ಆ್ಯಕ್ಟಿವಿಟಿ. ವಿ ಆರ್ ಗಿವಿಂಗ್ ದೀಸ್ ಫಿಗರ್ಸ್ ಇನ್ ಅವರ್ ಪ್ರೆಸ್ ಕಾನ್ಫರೆನ್ಸ್ ಆಲ್ಸೋ. ಎಷ್ಟು ಜನರನ್ನು ನಾವು ಈ ಇದರಲ್ಲಿ ಡಿಪೋರ್ಟ್ ಮಾಡಿದ್ದೇವೆ ಅಂತ ಹೇಳಿ. ಸರ್, ಸೈಬರ್ ಕ್ರೈಮ್ ಬಗ್ಗೆ ಸೊ ಹೀಗೆ ಏನು ಆ್ಯಕ್ಷನ್ ತೊಗೊಂಡಿದೆ? ಯಾಕಂದರೆ ತುಂಬ ರೀಸೆಂಟಾಗಿ ಈಗ ಅದೇನೋ ಬರುತ್ತೆ ಮೆಸೇಜ್ ಓದಿದ ತಕ್ಷಣ ಲೈಕ್ ಒಬ್ಬರು ನಕಲಿ ಪೊಲೀಸಾಗಿ ಪೊಲೀಸ್ ಡ್ರೆಸ್ ಹಾಕೊಂಡೇ ಕೂತಿರ್ತಾರೆ. ಸೊ ಅದು ಎಲ್ಲ ಕಡೆನೂ ಬರ್ತಾ ಇದೆ ತುಂಬ. ಸೊ ವಾಟ್ ಇಸ್ ಅವರ ಒನ್ ಆಫ್ ದ ಬಿಗ್ಗೆಸ್ಟ್ ಚಾಲೆಂಜ್ ನವ ಡೇಸ್ ಈಸ್ ಟ್ಯಾಕ್ಲಿಂಗ್ ಆರ್ ಹ್ಯಾಂಡ್ಲಿಂಗ್ ಸೈಬರ್ ಕ್ರೈಮ್ಸ್. ಸೊ ಇದು ಆಧುನಿಕ ತಂತ್ರಜ್ಞಾನ, ಆಧುನಿಕ ಇದು ಯುಗದಲ್ಲಿ ಇದು ಒಂದು ರೀತಿಯಲ್ಲಿ ಪಿಡುಗಾಗಿ ನಮಗೆ ಕಾಡ್ತಾ ಇರ್ತಕ್ಕಂಥ ಒಂದು ಸಮಸ್ಯೆ. ಭಾಳಷ್ಟು ಜನ ಇದಕ್ಕೆ ಬಲಿಯಾಗ್ತಾ ಇದ್ದಾರೆ. ಅದರಲ್ಲೂ ಕೂಡ ಎಜುಕೇಟೆಡ್, ಹೈಲಿ ಎಜುಕೇಟೆಡ್, ಐ ಟಿ ಇದನ್ನಿರ್ತಕ್ಕಂಥವ್ರು ಕೂಡ ಇದಕ್ಕೆ ಬಲಿಯಾಗ್ತಾಯಿದ್ದಾರೆ. ಬೇಸಿಕಲಿ ಬಿಕಾಸ್ ಆಫ್ ಮೆನಿ ಅ ಟೈಮ್ಸ್ ದೀಸ್ ಆರ್ ಆಲ್ ಗ್ರೀಡ್ ಬೇಸ್ಡ್ ಕ್ರೈಮ್ಸ್ ಅಂತ ನಾವು ಸಾಮಾನ್ಯವಾಗಿ ಹೇಳ್ತೇವೆ. ನಿಮಗೆ ಆಸೆಯನ್ನು ಹುಟ್ಟಿಸ್ತಕ್ಕಂಥದ್ದು ಇನ್ವೆಸ್ಟ್ಮೆಂಟ್ ಫ್ರಾಡ್ಸ್ ಅಂತೇಳಿ. ಇದರಲ್ಲಿ ನೀವು ಇನ್ವೆಸ್ಟ್ ಮಾಡಿದ್ರೆ ನಿಮ್ಮ ಹಣ ದ್ವಿಗುಣ ಆಗ್ತದೆ, ತ್ರಿಗುಣ ಆಗ್ತದೆ ಅಂತೇಳಿ, ಸ್ವಲ್ಪ ಕಾಲಾವಧಿಯಲ್ಲೇ ಜಾಸ್ತಿ ಆಗ್ತದೆ ಅಂತೇಳಿ ಅದನ್ನು ನಂಬಿ ದುಡ್ಡು ಹಾಕ್ತಕ್ಕಂಥದ್ದು. ಆಮೇಲೆ ಆ ರೀತಿ ನಂಬಿಕೆಯನ್ನು ಹುಟ್ಟಿಸ್ತಾ ಹೋಗ್ತಾರೆ ಅವರು. ನಿಮ್ಮ ಹಣ 2 ದಿವಸ ಆದಮೇಲೆ ಇಷ್ಟ ಆಯಿತು ಅಂತೇಳಿ ತೋರಿಸ್ಕೊಂಡು ಹೋಗ್ತಾರೆ. ಅದನ್ನು ನೀವು ನಂಬಿ ನೀವು ಇನ್ನೂ ಸೋಲ ಮಾಡಿ ಇನ್ನೂ ಹೆಚ್ಚು ಹಣವನ್ನು ಅದರಲ್ಲಿ ತೊಡಗಿಸ್ಕೊಳ್ತಾ ಹೋಗ್ತೀರಿ. ಒಂದು ದಿವಸ ಅದು ಇದು ಅಂತ ಮಿಥ್ಯೆ ಅಂತ ಗೊತ್ತಾಗ್ತದೆ. ಸೊ ಆ ರೀತಿ ಆಗ್ತಾ ಇದ್ದಾವೆ. ಸೊ ಇನ್ಫ್ಯಾಕ್ಟ್ ಕನ್ವೆನ್ಷನಲ್ ಕ್ರೈಮ್ಸ್ಗಿಂತನೂ ಈ ಸೈಬರ್ ಕ್ರೈಮ್ಗಳ ಸಂಖ್ಯೆ ಜಾಸ್ತಿ ಆಗ್ತದೆ. ಕನ್ವೆನ್ಷನಲ್ ಕ್ರೈಮ್ಸ್ ಅಂದರೆ ಮನೆ ಕಳ್ಳತನಗಳಿರ್ಬೋದು, ಚೈನ್ ಸ್ನ್ಯಾಚಿಂಗ್ ಇರ್ಬೋದು, ಈ ಥರ ಸ್ವತ್ತಿನ ಅಪರಾಧಗಳು ಅಂಥವೆಲ್ಲ ಏನಿದೆ, ಫಿಸಿಕಲ್ ಕ್ರೈಮ್ಸ್ ಏನಿತ್ತು ಅದು ಕಡಿಮೆ ಆಗ್ತದೆ. ಈ ರೀತಿ ಎಕನಾಮಿಕ್ ಕ್ರೈಮ್ಸು, ಫೈನಾನ್ಷಿಯಲ್ ಕ್ರೈಮ್ಸು, ಸೈಬರ್ ಕ್ರೈಮ್ಸು ಇವು ಜಾಸ್ತಿ ಆಗ್ತಾ ಇದ್ದಾವೆ. ಸೊ ಇದನ್ನು ಟ್ಯಾಕಲ್ ಮಾಡಲಿಕ್ಕೆ ವಿ ಹ್ಯಾವ್ ಅಡಾಪ್ಟೆಡ್ ಅವರ್ ಓನ್ ಮೆಥಡ್ಸ್. ಒಂದು ನಮ್ಮ ಪರಿಣಿತಿಯನ್ನು ಹೆಚ್ಚಿಸ್ಕೊಳ್ತಕ್ಕಂಥದ್ದು, ಅಧಿಕಾರಿ ಮತ್ತು ಸಿಬ್ಬಂದಿಗಳ ತರಬೇತಿಯನ್ನು ಕೊಡ್ತಕ್ಕಂಥದ್ದು, ಜೊತೆಗೆ ಜನರಿಗೆ ಅನುಕೂಲ ಆಗಲಿ ಈ ರೀತಿಯ ಇದನ್ನು ಕ್ರೈಮ್ಸನ್ನು ರಿಪೋರ್ಟ್ ಮಾಡಲಿಕ್ಕೆ ಅಂಥೇಳಿ 1930 ಅಂತೇಳಿ ಒಂದು ಆಲ್ ಇಂಡಿಯಾ ಟೋಲ್ ಫ್ರೀ ನಂಬರನ್ನು ಮಾಡಿದೆ. ಆ 1930ಗೆ ಫೋನ್ ಮಾಡಿ ನೀವು ಮಾಹಿತಿಯನ್ನು ಕೊಟ್ಟರೆ ಇಮಿಡಿಯೇಟಾಗಿ ಆ ಬ್ಯಾಂಕ್ ಅಕೌಂಟ್ಗಳು ಎಲ್ಲಿ ನಿಮ್ಮ ಹಣವನ್ನು ನೀವು ತೊಡಗಿಸಿದ್ದೀರಾ ಅಥವಾ ಹಾಕಿದ್ದೀರಾ ಅದನ್ನು ಬ್ಲಾಕ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಮತ್ತು ಆ ಹಣವನ್ನು ವಾಪಸ್ ಪಡೀಲಿಕ್ಕೆ ಬರುತ್ತೆ ಸರ್. ಮೋಸ್ಟ್ ಆಫ್ ದ ಕೇಸಸ್ ಬರುತ್ತೆ. ಅಂದರೆ ಯಾವುದು ಇಟ್ ಡಿಪೆಂಡ್ಸ್ ಆನ್ ಹೌ ಕ್ವಿಕ್ಲಿ ಯು ರಿಪೋರ್ಟ್ ದಿಸ್ ಸೈಬರ್ ಕ್ರೈಮ್ ಅಂತ. ಈಗ ಗೋಲ್ಡನ್ ಅವರ್ ಕಾನ್ಸೆಪ್ಟ್ ಅಂತ ಒಂದಿದೆ. ಅಪಘಾತಗಳಲ್ಲಿ ಅದನ್ನು ಯೂಶ್ವಲಿ ಹೇಳ್ತಾರೆ. ಗೋಲ್ಡನ್ ಅವರ್ ಅಂದರೆ ಅಪಘಾತ ಆಗಿ 1 ಅಥವಾ 2 ಗಂಟೆಗಳ ಒಳಗಾಗಿ ನೀವು ಆ ಗಾಯಾಳುವನ್ನು ಆಸ್ಪತ್ರೆಗೆ ಸೇರಿಸಿದ್ರೆ ಆತನ ಗಾಯದ ಪ್ರಮಾಣ ಅಥವಾ ಆತನ ಉಳಿವಿಕೆಯ ಪ್ರಮಾಣ ಅದು ಹೆಚ್ಚಾಗ್ತದೆ ಅಂಥೇಳಿ. ದ ಚಾನ್ಸ್ ಆಫ್ ಹಿಸ್ ಸರ್ವೈವಲ್ ಆ್ಯಂಡ್ ಚಾನ್ಸ್ ಆಫ್ ಹಿಸ್ ಇಂಜುರೀಸ್ ಆಲ್ಸೋ ಬೀಯಿಂಗ್ ಮಿನಿಮಲ್ ಈಸ್ ಮೋರ್ ಇಫ್ ಯು ಅಡ್ಮಿಟ್ ಹಿಮ್ ವಿತಿನ್ ಮೇ ಬಿ 1 or 2 hours. ಅದೇ ರೀತಿಯಲ್ಲಿ ಸೈಬರ್ ಕ್ರೈಮ್ ಆದಾಗ ಯು ಕ್ವಿಕ್ಲಿ ರಿಪೋರ್ಟೆಡ್ ಮೇ ಬಿ 1 or 2 hours. ನಿಮ್ಗೆ ಗೊತ್ತಾದ ತಕ್ಷಣ ಕೆಲವು ಸಂದರ್ಭಗಳಲ್ಲಿ ಸಮಸ್ಯೆ ಏನಂದರೆ ಗೊತ್ತೇ ಆಗೋದಿಲ್ಲ. ಅವ್ರು ಗೊತ್ತಾಗೋದ್ರಲ್ಲಿ ಭಾಳಷ್ಟು ಕಾಲ ವ್ಯಯ ಆಗಿರ್ತದೆ. ಕಾಲ ವ್ಯಯ ಆದಾಗ ಅವರ ಹಣವನ್ನು ಅಲ್ಲಿಂದ ಮೂವ್ ಮಾಡಿರ್ತಾರೆ. ಒಂದು ಸಲ ಹಣ ಮೂವ್ ಆಯಿತು ಅಲ್ಲಿಂದ ಅಂತ ಹೇಳಿದ್ರೆ ಒನ್ಸ್ ಮನಿ ಈಸ್ ಗಾನ್, ಇಟ್ ಈಸ್ ಗಾನ್. ಎಲ್ಲೋ ಒಂದು ಯಾವುದೋ ATM ಅಲ್ಲಿ ವಿಡ್ರಾ ಮಾಡಿರ್ತಾರೆ ಅಥವಾ ಎಲ್ಲೋ ಕ್ರಿಪ್ಟೋ ಕನ್ವರ್ಟ್ ಮಾಡಿರ್ತಾರೆ ಅಥವಾ ದೇಶದಿಂದ ಹೊರಗಡೆ ಸಾಗಿಸಿರ್ತಾರೆ, ಏನೋ ಒಂದಾಗಿರುತ್ತೆ. ಆ ರೀತಿ ಆದಾಗ ಬರ್ತಕ್ಕಂಥ ಒಂದು ಸಾಧ್ಯತೆ ಏನಿದೆ ಅದು ಕಡಿಮೆ ಆಗ್ತದೆ. ಬಟ್ ಇಫ್ ದ ಕ್ರೈಮ್ ಈಸ್ ರಿಪೋರ್ಟೆಡ್ ಇನ್ಸ್ಟೆಂಟ್ಲಿ ಆ್ಯಸ್ ಕ್ವಿಕ್ಲಿ ಆ್ಯಸ್ ಪಾಸಿಬಲ್, ದ ಚಾನ್ಸ್ ಆಫ್ ಬ್ಲಾಕಿಂಗ್ ದಟ್ ಮನಿ ಮೂವಿಂಗ್ ಫರ್ದರ್ ಕ್ಯಾನ್ ಬಿ ಡನ್ ಆ್ಯಂಡ್ ದೆನ್ ದ ಚಾನ್ಸ್ ಆಫ್ ಮನಿ ಕಮಿಂಗ್ ಬ್ಯಾಕ್ ಇಸ್ ಆಲ್ಸೋ ವೆರಿ ಹೈ. ಗ್ರೀಡ್ ಕ್ರೈಮ್ ಅಂದರೆ ನಿಜ ಸರ್. ಅದು ಇನ್ಫ್ಯಾಕ್ಟ್ ಡೇಟಿಂಗ್ ಆ್ಯಪ್ಸ್ಗಳಿಗೂ ತುಂಬ ಈ ಥರದ್ದು ಬಲಿ ಆಗ್ತಿದ್ದಾರೆ. ಬೇರೆ ಬೇರೆ ವಿಧಾನಗಳು ಇದ್ದಾವೆ ಈ ಸೈಬರ್ ಕ್ರೈಮ್ಗಳಿಗೆ ಸಂಬಂಧಪಟ್ಟ ಹಾಗೆ. ಒಂದೊಂದು ರೀತಿ ಐದರ್ ದೇ ವಿಲ್ ಲ್ಯೂರ್ ಯು ಅಥವಾ ನಿಮಗೆ ಒಂದು ಆಸೆಯನ್ನು ಹುಟ್ಟಿಸಿ ಮಾಡ್ತಕ್ಕಂಥದ್ದು, ಅಥವಾ ದೇ ವಿಲ್ ಟ್ರೈ ಟು ಥ್ರೆಟನ್ ಯು ಆ್ಯಂಡ್ ಇಂಟಿಮೇಡೇಟ್ ಮಾಡಿ ನಿಮ್ಮ ಹತ್ರ ನಿಮ್ಮ ಪಾರ್ಸಲಲ್ಲಿ ಡ್ರಗ್ಸ್ ಸಿಕ್ಕಿದೆ ಅಥವಾ ಇನ್ನೊಂದೇನೋ ಆಗಿದೆ, ಇನ್ನೊಂದೇನೋ ನಿಮ್ಮ ಫೋಟೋನ ಎಕ್ಸ್ಪೋಸ್ ಮಾಡ್ತೀವಿ ಅಥವಾ ಇದು ಆ ರೀತಿ ಮಾಡಿಬಿಟ್ಟು ಸೆಕ್ಸ್ಟಾರ್ಷನ್ ಅಂತ ನಾವೇನು ಹೇಳ್ತೇವೆ. ಆ ರೀತಿಯಲ್ಲಿ ಬೇರೆ ಬೇರೆ ವಿಧಾನಗಳ ಮೂಲಕ ಅವರು ಈ ರೀತಿ ಬೇಸಿಕ್ ಪರ್ಪಸ್ ಈಸ್ ದ ಸೇಮ್ ಥಿಂಗ್ ಟು ಲೂಟ್ ದ ಮನಿ. ಸರ್, ನಾರ್ತ್ ಇಂಡಿಯನ್ಸ್ ಬೆಂಗಳೂರಿಗೆ ಬಂದಿದ್ದಾರೆ. ಸೊ ಇದ್ರ ಬಗ್ಗೆ ತುಂಬ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆಗಳಾಗುತ್ತೆ. ಅಂದರೆ ಕನ್ನಡ ಮಾತಾಡೋದಿಲ್ಲ, ಕನ್ನಡ ಹೇರಿಕೆ ಬಗ್ಗೆ ಇರಬೇಕಾಗಂಥದ್ದು. ಕೆಲವೊಂದಂತೂ ಇಟ್ ಈಸ್ ಗಾನ್ ಟು ಎನ್ ಎಕ್ಸ್ಟೆಂಟ್ ವೇರಿನ್ ಇವ್ರ ಮೇಲೆ ಬಂದು ಹಲ್ಲೆ ಮಾಡೋ ಮಟ್ಟಕ್ಕೂ ಬರುತ್ತಾ ಪ್ರಸಂಗಗಳು ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸ್ತಾ ಇರುತ್ತೆ. ಇದು ಜಾಸ್ತಿ ಹೆಚ್ಚಾಗ್ತಿದೆ ಅಥವಾ ಇಟ್ ಈಸ್ ಬ್ಲೋನ್ ಔಟ್ ಆಫ್ ದ ಪ್ರಪೋರ್ಷನ್ ಯೂಶಲಿ ಸರ್?
No, Bangalore is a cosmopolitan city. So Bangalore has a vibrant culture of its own. Yeah. So we have to protect and we have to nurture that culture what we have got. Compared to other cities, it's a far peaceful city. Law-abiding people are there, and all these people who are residing here make this Bangalore what it is today. So as a police department, our duty and responsibility is to ensure that we provide justice to each and every individual, not merely based on caste, creed or language or any other thing. So this question itself becomes immaterial. ಇದೇ ರೀತಿ ಇನ್ನಷ್ಟು ವಿಷಯಗಳನ್ನ ತಿಳ್ಕೋಬೇಕು ಅಂತಂದರೆ ಗೋಲ್ಡ್ ಕ್ಲಾಸ್ ವಿತ್ ಮಯೂರ ಅಂತ ಮೇನ್ ಚಾನಲ್ ಇದೆ, ಅಲ್ಲಿ ಹೋಗಿ ಪೂರಾ ವೀಡಿಯೋನ ನೀವು ನೋಡಬಹುದು. ಸೊ ಮಿಸ್ ಮಾಡಿದಿರಾ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಶೇರ್ ಕೂಡ ಮಾಡಿ.